ಕಿರಣ್ ಹಾಯ್ ಬ್ರೋ. ಯಾವಾಗ ತಗೊಂಡು ಗಾಡಿ? ಒಂದು ವರ್ಷ ಆಯಿತು ಗಾಡಿ ತಗೊಂಡು. ಯಾವ ಮಾಡಲ್ ಯಾವುದು? ಒಂದು 2025 ಮಾಡಲ್ಲು, ಫಸ್ಟ್ ಓನರು. ಎಷ್ಟು ಕಿಲೋಮೀಟರ್ ಹೊಡೆದಿದೆ ಗಾಡಿ ಬಂದು 42,000 ಹೋಗಿದೆ ಬ್ರೋ. 43,000 ಓಡಿದೆ ಗಾಡಿ. ಸಿ ಎನ್ ಜಿ ಗಾಡಿನ ಪೆಟ್ರೋಲ್ ಗಾಡಿನ? ಸಿ ಎನ್ ವಿತ್ ಪೆಟ್ರೋಲ್ ಬ್ರೋ ಗಾಡಿ. ಸಿ ಎನ್ ಜಿ ಪೆಟ್ರೋಲ್. ಎಸ್ ಬ್ರೋ. ಏನು ಫೀಚರ್ಸ್ ಸ್ವಲ್ಪ ಹೇಳ್ತೀರಾ? ಏನೇನು ಫೀಚರ್ಸ್ ಫೀಚರ್ಸ್ ಎಲ್ಲ ಇದೆ? ಪರವಾಗಿಲ್ಲ, ಚೆನ್ನಾಗಿದೆ ಗಾಡಿ ಓಡಿಸೋಕ್ಕೆಲ್ಲ ಕಂಫರ್ಟ್ಫುಲ್ ಚೆನ್ನಾಗಿದೆ. ಎಕ್ಸ್ಪ್ಲೇನ್ ಮಾಡ್ತೀರಾ ಏನೇನು ಇದೆಯಾ? ಇದು ಹೊಸ್ದಾಗಿ ಡಿಜಿಟಲು ನೋಡಿ, ಎಲ್ಲ ಎ ಸಿದೆಲ್ಲ ಹೊಸ್ದಾಗಿ ಕೊಟ್ಟಿದ್ದಾರೆ ಇದು. ಮತ್ತು ಸಿಸ್ಟಮ್ ಎಲ್ಲ ನಾವು ಹಾಕ್ಸಿದ್ದು, ಕಂಪ್ನಿಯವ್ರು ಕೊಟ್ಟಿಲ್ಲ. ಕಂಪ್ನಿದು ಬೇಕಾದರೆ 16,000 ಹೇಳ್ತಾರೆ ಅವರು. ಅದಕ್ಕೋಸ್ಕರ ನಾನು ಬೇಡ ಅಂದ್ಬಿಟ್ಟು ಬೇರೆ ಸಿಸ್ಟಮ್ ನಾನೇ ಹಾಕ್ಸ್ಕೊಂಡೆ. ಮತ್ತು ಡಿಜಿಟಲ್ ಏನೂ ಇಲ್ಲ, ಎಲ್ಲ ಅವ್ರು ಕೊಟ್ಟಂಗೆ ಸ್ಟೇರಿಂಗ್ ಕವರ್ ನಾನು ಹೊಲಿಸ್ಕೊಂಡು ಹೊಸದು ಒಂದು 700 ರೂಪಾಯಿ ಆಯಿತು ಸ್ಟೇರಿಂಗ್ ಕವರು. 4 ಮ್ಯಾಟು ಸೀಟ್ ಕವರೆಲ್ಲ ನಾನು ಹಾಕ್ಸ್ಕೊಂಡಿದ್ದು. ಮತ್ತು ಇಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ಗಾಡಿ. ಇನ್ನೂ ಸ್ವಲ್ಪ ಟೆಕ್ನಿಂಗ್ ಮಾಡಿಸ್ಬೇಕು, ಗಾಡಿ ಮಾಡಿ ಟಚ್ ಆಗಿತ್ತು ನಂದು. ಅದರಿಂದ ಸ್ವಲ್ಪ ರೆಡಿ ಮಾಡಿಸ್ಬೇಕಂತ ವೆಯ್ಟ್ ಮಾಡ್ತಾ ಇದ್ದೀನಿ. ವೈಬರು, ಲೈಟು, ವೈಬರ್ ಬಂದು ಸಿ ಎನ್ ಜಿ ಚೇಂಜಿಂಗ್, ಫ್ಯೂಯಲ್, ಸಿ ಎನ್ ಜಿ ಬಟನ್ ಇಲ್ಲಿದೆ. ಎಮರ್ಜೆನ್ಸಿ ಪೆಟ್ರೋಲ್ ಇಲ್ಲ ಟೈಮ್ದಲ್ಲಿ ಪೆಟ್ರೋಲ್ ಹಾಕ್ಸ್ಕೋಬೋದು. ಪೆಟ್ರೋಲ್ ಇಲ್ಲ ಅಂದರೆ ಸಿ ಎನ್ ಜಿಯಲ್ಲಿ ಹೊಡಿಬೋದು, ಪೆಟ್ರೋಲ್ ಹೊಡಿಬೋದು. 2 ಆಪ್ಷನ್ ಇದೆ ಇದರಲ್ಲಿ. ಅದರಿಂದ ನಾನು ತೊಗೊಂಡೆ. ಎಲ್ಲ ಎಮರ್ಜೆನ್ಸಿಯಾಗಿ ನಮಗೆ ಸಿ ಎನ್ ಜಿ ಸಿಕ್ಕಿಲ್ಲ ಅಂದರೆ ಪೆಟ್ರೋಲ್ ಹಾಕ್ಕೊಂಡು ಪೆಟ್ರೋಲ್ ಓಡಿಸ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಸ್ವಲ್ಪ ಜನ ಭಯ ಬೀಳ್ತಾರೆ, ಸಿ ಎನ್ ಜಿ ಇರಲೇಬೇಕು ಅಂತಾರೆ. ಅದು ಆಪ್ಷನೇ ಇಲ್ಲ. ಎಷ್ಟು ಪೆಟ್ರೋಲ್ ಮೈಲೇಜ್ ಕೊಡುತ್ತೆ? ಪೆಟ್ರೋಲ್ ಎಷ್ಟು ಮೈಲೇಜ್ ಕೊಡುತ್ತೆ? ಒಂದು ಟ್ರಾಫಿಕಲ್ಲಿ ಬಂದು 25 ಕೊಡ್ತದೆ, ಲಾಂಗ್ ಹೋದರೆ 35 ಕೊಡ್ತದೆ. ನಾವು ಓಡಿಸೋದ ಮೇಲೆ ಡಿಪೆಂಡ್ ಇರ್ತದೆ, ಡ್ರೈವರ್ ಮೇಲೆ ಡಿಪೆಂಡ್ ಅದು. ಸರಿ, ನಾವು ಟ್ರಾಫಿಕಲ್ಲಿ ಎಲ್ಲ ಎ ಸಿ ಹಾಕ್ಕೊಂಡಿದ್ದೆ ಅಂದರೆ ಎಂಪ್ಲಾಯ್ ಆಗ್ತಲ್ಲ, ಅದರಿಂದ ನಾವು 25 ಕೊಡ್ತದೆ ಗಾಡಿ. ಹೈವೇಗೆ ಹೋಗ್ತಾನೆ 35 ಕೊಡ್ತದೆ ಮೈಲೇಜ್. ಫುಲ್ ಇಲ್ಲ ಸಿ ಎನ್ ಜಿ. ಬೆಂಗಳೂರಿಂದ ಹಾಕ್ಸ್ಕೊಂಡು ಹೋಗಿದ್ದೆ. ಮತ್ತೆ ಅಲ್ಲೋಗ್ಬಿಟ್ಟು ಪೆಟ್ರೋಲ್ ಒಂದು 1,000 ರೂಪಾಯಿ ಪೆಟ್ರೋಲ್ ಹಾಕ್ಸಿದೆ. ಬೆಂಗಳೂರಿಗೂ ಬಂದೆ. ಮತ್ತೆ ಅಲ್ಲಿ ಬಂದು ಇಲ್ಲಿ ಐ ಟಿ ಗೇಟಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದೆ. ಮಾಡಿಸ್ಬಿಟ್ಟು 2 ರನ್ ಸಿಟಿಗೆ ಹೋದೆ. 2 ರನ್ ಸಿಟಿಗೆ ಬಿನ್ನ ಇಲ್ಲಿ ಬಂದು ಡ್ರಾಪ್ ಮಾಡಿಬಿಟ್ಟು ಇಲ್ಲಿ ಬಂದು ಪಾರ್ಕ್ ಮಾಡಿದ್ದೀನಿ ಇವಾಗ ಸದ್ಯಕ್ಕೆ. ಪ್ಯಾನೆಟ್ ಬಡ್ಡೆ ಬಂದು ಇಲ್ಲಿ, ಪೆಟ್ರೋಲ್ ಟ್ಯಾಂಕ್ ಬಂದು ಇಲ್ಲಿ. ಇದು ಬ್ಯಾನೆಟ್ ಬಟನ್. ಇದು ಸಿ ಎನ್ ಜಿ ಪೆಟ್ರೋಲ್ ಹಾಕ್ಸೋದು ಸ್ವಲ್ಪ ಜನ ಗೊತ್ತಿರಲ್ಲ. ಇಲ್ಲಿ ಕೊಟ್ಟಿರ್ತಂಥ ಆಪ್ಷನ್ ಇಲ್ಲ ಅನ್ಕೊಂತಾರೆ ಅವರು. ಇದು ಡಿಕ್ಕಿದ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ, ಇದು ನ್ಯೂ ವರ್ಷನ್ನು. ಸರಿ, ಅದರಿಂದ ಇಲ್ಲಿ ಗೊತ್ತಾಗಲ್ಲ ಸ್ವಲ್ಪ ಜನಕ್ಕೆ. ನ್ಯೂ ವರ್ಷನ್ ಅಲ್ಲ ಗಾಡಿ ಬಂದಿರೋದು, ಸ್ವಲ್ಪ ಜನ ಹೊಸದಾಗಿ ಹತ್ತಿರ ಅವ್ರಿಗೆ ಗೊತ್ತಾಗಲ್ಲ. ಆದ್ದರಿಂದ ಇದು ಇದು ಪ್ಯಾಲೆಟ್ ಓಪನ್ನು. ಇದು ಸಿ ಎನ್ ಜಿ, ಇದು ಎಲ್ಲ ಟ್ಯಾಂಕ್ ಓಪನ್ ಮಾಡೋಕ್ಕೆ. ಇದು ಕೆಳಗಡೆ ಬಂದು ಡಿಕ್ಕಿ ಓಪನ್ನು, ಅಷ್ಟು ಮಾತ್ರ ಕೊಟ್ಟಿದ್ದಾರೆ. ಇದು ಲೈಟ್ ಜೂಮ್ ಮಾಡೋಕ್ಕೆ ಇದು ಗೊತ್ತಿಲ್ಲ ಜನಗಳಿಗೆ ಗೊತ್ತಿಲ್ಲ. ಇದು ಲೈಟ್ ಜೂಮ್ ಮಾಡೋದು, ಅಪ್ ಆ್ಯಂಡ್ ಡೌನ್ ಮಾಡೋದು, ಅದು ಲೈಟ್. ಇದು ಲೈಟ್ ಹಾಕೋದು, ಇದು ವೈಫರು. ಇಷ್ಟು ಮಾತ್ರ ಇದೆ ಗಾಡಿ. ಎಕ್ಸ್ಪ್ಲೇನ್ ಮಾಡ್ತೀರಾ? ಇದು ಡೋರ್ ಲಾಕ್ ಬಂದು ನಾವು ಆಟೋಮೆಟಿಕ್ ಇಲ್ಲ ಇದರಲ್ಲಿ. ನಾವು ಡೋರ್ ಫುಲ್ ಕ್ಲೋಸ್ ಮಾಡಿಬಿಟ್ರೆ ಸ್ವಲ್ಪ ಜನ ಬೀಗ ಕೀ ಎತ್ಕೊಂಡ್ಬಿಟ್ರೆ ಆ ಕೀ ಅದರಲ್ಲಿ ಲಾಕ್ ಆಗಿಬಿಡ್ತದೆ ಅನ್ಕೊಂತಾರೆ. ಇದರಲ್ಲಿ ಆ ಥರ ಆಪ್ಷನ್ ಇಲ್ಲ ನಮಗೆ. ಯಾಕೆ ಗೊತ್ತಾ? ಇದು ಅವರೇ ಕೊಟ್ಟಿದ್ದಾರೆ ಆಪ್ಷನ್ ನಮಗೆ. ಹಿಂಗೆ ಮಾಡಿದ್ರೆ ಅನ್ಲಾಕ್ ಆಗ್ತದೆ. ಅನ್ಲಾಕ್ ಈ ಥರ, ಲಾಕ್ ಈ ಥರ ಮಾಡ್ತೀವಿ. ಮತ್ತು ಗಾಡಿ ಎ ಸಿ ಆಫ್ ಮಾಡಬೇಕಂದ್ರೆ ಇದು ಬಟನ್ ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ. ಇದರಲ್ಲಿ ಎ ಸಿ ಹೆಂಗೆ ಆಫ್ ಮಾಡಬೇಕು ಅಂತ ಎ ಸಿ ಆನ್ ಮಾಡ್ತಾರೆ. ಹೆಂಗೆ ಆನ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಹೆಂಗೆ ಆನ್ ಮಾಡ್ತಾರೆ ಎ ಸಿ? ಇದು ಆನ್ ಮಾಡಿದ್ರೆ ಎ ಸಿ ಆನ್ ಮಾಡೋದು. ಸ್ವಲ್ಪ ಜನ ಬಟನ್ ಕೊಡ್ತದೆ ಎ ಸಿ ಅಂದರೆ ಈ ಥರ ಎ ಸಿ ಆನ್ ಮಾಡ್ತಾರೆ ಅವರು. ಇದು ಎ ಸಿ ಅಂತಾರೆ. ಇದು ಎ ಸಿ ಆನ್ ಮಾಡಿಬಿಟ್ರೆ ಎ ಸಿ ಬರ್ತದೆ ಅನ್ಕೊಂಡ್ಬಿಡ್ತಾರೆ ಸ್ವಲ್ಪ ಜನ. ಇದು ಬಟನ್ ಗೊತ್ತಿರಲ್ಲ ಸ್ವಲ್ಪ ಜನಕ್ಕೆ. ಅದರಿಂದ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಸ್ವಲ್ಪ ಇದು ಆಫ್ ಮಾಡಿಬಿಟ್ರೆ ಎ ಸಿ ಆಫ್ ಮಾಡಬೇಕು ಫಸ್ಟು. ಮತ್ತು ಆಫ್ ಅಂತಿದೆ ನೋಡಿ ಬಟನ್ನು, ಅದು ಆಫ್ ಮಾಡಿಟ್ರೆ ಎ ಸಿ ಬಂದಾಗ್ತದೆ. ಇದು ಹೀಟಿಂಗು ಕೋಲ್ಡ್ ಮಾಡೋದು. ಇದು ಕೋಲ್ಡಲ್ಲಿದೆ, ಫುಲ್ ಕೋಲ್ಡಲ್ಲಿದೆ. ಇದು ಹಾಟು. ನಾವು ಯಾವಾಗ ಮಳೆ ಬಿತ್ತು ಇನ್ನೊಂದು ಬಂತಂದರೆ ಇದು ಬಂದು ಹಾಟ್ ಅಂದರೆ ಗೊತ್ತಲ್ಲ, ಬಿಸಿ. ಇವಾಗ ವೈಫರ್ ಫುಲ್ ಮಳೆ ಬೀಳ್ತಾ ಇರ್ತದೆ, ಆ ಟೈಮಲ್ಲಿ ಯೂಸ್ ಮಾಡೋದು ಹಾಟ್ ಅಂತ. ಇದು ಚೆನ್ನಾಗಿ ಗ್ಲಾಸ್ ಹಾಕೊಳ್ಳೋದು ನೋಡಿ. ಇದು ಮಿರರ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಕಂಪನಿಯವರು ಕೊಟ್ಟಿದ್ದಾರೆ. ಇದು ಕಂಪ್ನಿ ಕೊಟ್ಟಿರೋ ಮಿರರು ಹಿಂದೆ ಇದೆ. ಇದು ಕಂಪ್ನಿ ಕೊಟ್ಟಿರೋ ಮಿರರು. ಇದು ನಾನು ಹಾಕ್ಸಿದ್ದು. ಯಾಕಂದ್ರೆ ಅದು 270 ರೂಪಾಯಿ ಇತ್ತು ಈ ಮಿರರು. ಹಾಕ್ಸ್ಕೊಂಬಂದೆ. ಮತ್ತೆ ಸಿಂಪಲ್ ಆಗಿ ಇಷ್ಟು ಮಾತ್ರ ಇದೆ. ಸ್ಟೇರಿಂಗ್ ಕವರ್ ಎಷ್ಟನ? ಸೀಟಿಂಗ್ ಎಲ್ಲ 4 ಮ್ಯಾಟಲ್ಲಿ 22,000 ಕೊಟ್ಟೆ ಬ್ರೋ. ಟೋಟಲ್ ಹಾಕಿದ್ರೆ 22,000 ಕೊಟ್ಟೆ. ಸೀಟ್ ಕವರ್ ಎಲ್ಲ ಸೇರಿಸಿ ಗ್ರೌಂಡ್ ಮ್ಯಾಟು ಸಿಸ್ಟಮ್ ಎಲ್ಲ ಸರಿ ಅಷ್ಟು ಮಾತ್ರ ಆಯಿತು. ಮತ್ತೆ ಅಷ್ಟು ಮಾತ್ರ ನಡೀತು ಬ್ರೋ. ಯಾರನ್ನ ಹೊಸ ಅವ್ರಿಗೆ ಗಾಡಿ ತಗೋ ಚೆನ್ನಾಗಿದೆ ಬ್ರೋ. ಗಾಡಿ ಫೆಸಿಲಿಟಿ ಚೆನ್ನಾಗಿದೆ. ಯಾವ್ದು ಇದು ಮಾಡಲ್? ಸ್ವಿಫ್ಟ್ ಡಿಸೈರ್ 2025 ಮಾಡಲ್. ಓಕೆ. 1 ವರ್ಷ ಆಯ್ತು ಗಾಡಿ. ಮೇಂಟೆನೆನ್ಸ್ ಎಷ್ಟಿರುತ್ತೆ ಮಂತ್ಲಿ? ಏನು ಬ್ರೋ, ಆಯಿಲ್ ಸರ್ವಿಸ್ ಮಾಡ್ಕೊಂಡು ಓಡಿಸೋ ಹೊಸ ಗಾಡಿ ಅಲ್ಲ, ಅದರಿಂದ ಓಡಿಸ್ಕೋಬಹುದು. ಒಂದು 5 ವರ್ಷ ಓಡಿಸ್ಬಿಟ್ರೆ ಆಮೇಲೆ ಗಾಡಿ ಚೇಂಜ್ ಮಾಡ್ಬಿಡ್ತೀನಿ ನಾನು. 5 ವರ್ಷ ಈ ತರ ವೆಹಿಕಲ್ ತಗೊಂಡ್ರೆ ಹುಡುಗಿರು ಸಿಗ್ತಾರ? ಹುಡುಗಿರೆಲ್ಲ ಸಿಕ್ಕೋದು ಕಷ್ಟ. ಏನಂದ್ರೆ ನಾನು ಡ್ರೈವರ್ಸ್ ಅಲ್ಲ ಬ್ರೋ, ಅದರಿಂದ ಹುಡುಗಿರೆಲ್ಲ ಬೀಳಲ್ಲ. ನಾವೆಲ್ಲ ಸ್ವಲ್ಪ ಇದಲ್ಲ, ಏನು ನಮ್ಮ ಕಷ್ಟದಿಂದ ನಾವು ಬೆಳಿಬೇಕು. ಅದು ಬಿಟ್ಟು ಹುಡುಗಿ ಶೋಕಿ ಎಲ್ಲ ನಮ್ಗಿಲ್ಲ ಬ್ರೋ. ಇದು ಬ್ರೋ, ನಾವು ಎಲ್ಲ ಬೋರ್ಡ್ಗೆ ಅಂದರೆ ಇದು ಪ್ಯಾನಿಕ್ ಬಟನ್ ಹಾಕ್ಲೇಬೇಕು. ಅದರಿಂದ ಯೂಸ್ ಇಲ್ಲ ನಮಗೆ.
ಯಾಕೆ ಯೂಸ್ ಇಲ್ಲ ಅಂದರೆ ಸುಮ್ಮನೆ ಕೊಟ್ಟಿದ್ದಾರೆ 2500 ರೂಪಾಯಿ ನಾವು ವರ್ಷಕ್ಕೆ ಒಂದ್ಸತಿ ರೀಚಾರ್ಜ್ ಮಾಡಬೇಕು. ಅದಕ್ಕೆ ಯಾರಿಗೆ ಹೋಗ್ತಾ ಇದೆ ಗೊತ್ತಿಲ್ಲ. ಇದು ಫ್ಯಾನಿಗೆ ಬಟನ್ ವರ್ಕ್ ಆಗಲ್ಲ. ಯಾಕೆ ವರ್ಕ್ ಆಗಲ್ಲ ಅಂದರೆ ಅವ್ರು ವರ್ಕಿಂಗ್ ಮಾಡಿ ಸುಮ್ಮನೆ ವರ್ಕ್ ಆಗ್ತದೆ ಅಂತ ಹೇಳ್ತಾರೆ, ವರ್ಕ್ ಆಗ್ತಾಯಿಲ್ಲ ಪ್ಯಾನಿಕ್ ಬಟನ್ನು. ಅದರಿಂದ ನಾವು ಏನು ಮಾಡಬೇಕು ಗೊತ್ತಿಲ್ಲ. ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಅದಕ್ಕೆ ಪೇ ಮಾಡ್ತಾ ಇದ್ದೀವಿ, ರೀಚಾರ್ಜ್ ಮಾಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಅದಿಲ್ಲ ಅಂದರೆ ಟ್ಯಾಕ್ಸ್ ಓಡ್ಸೋಕ್ಕಾಗಲ್ಲ ಈ ಕಂಪ್ನಿಗಳಲ್ಲಿ. ಅದೊಂದು ರಾಮಣೆ. ನಿಮ್ಮ ಗಾಡಿದು ಡಿಕ್ಕಿ ಸ್ಪೇಸ್ ಹೆಂಗಿದೆ ಏನೋ ಸ್ವಲ್ಪ ತೋರಿಸ್ತೀರಾ? ಡಿಕ್ಕಿ ಸ್ಪೇಸು ಸ್ವಲ್ಪ ಇಲ್ಲ ಕಮ್ಮಿ ಇದೆ, ಅದನ್ನು ತೋರಿಸ್ತೀನಿ. ಅದು ತೋರಿಸ್ತೀನಿ bro. ಒಂದು ಇದು CNG ವೆಹಿಕಲ್ ಅಂತ. ಇದು ಅವರ ಕಂಪ್ನಿ ಪೀರಿಯಡ್ ಇದು. ಸರಿ, CNG ಕಂಪ್ನಿ ಪೀರಿಯಡ್. ಮತ್ತೆ ಊರಿಂದ ಇವಾಗ ಬಂದೆ ನಾನು. ಅದೇನು ಜೈರಾಮ್ ಅದು ವೋಡ್ಕಾನಾ? ಡಿಸ್ಟಿಂಗ್ ವಾಟರ್. ಓಕೆ, ಡಿಸ್ಟಿಂಗ್ ವಾಟರ್ ಅಂತಾರೆ. ಗೊತ್ತಿರ್ತದೋ ಇಲ್ಲ ಗೊತ್ತಿಲ್ಲ. ಹೇಳಿ. ಡಿಸ್ಟಿಂಗ್ ಬ್ಯಾಟ್ರಿಗೆ ಹಾಕ್ತಾ ಇರ್ಬೇಕು. ಅವಾಗ ಚೆಕ್ ಮಾಡಿಬಿಟ್ಟು ಹಾಕ್ತಾ ಇದ್ರೆ ಬ್ಯಾಟ್ರಿ ಲೈಫ್ ಬರ್ತದೆ. ಅದರಿಂದ ನಾವು ಇದು ಯೂಸ್ ಮಾಡ್ತೀವಿ. ಒಂದು ಮಂತ್ಲಿಗೆ ಒಂದ್ಸತಿ 15 ಒಂದ್ಸತಿ ಚೆಕ್ ಮಾಡ್ತಾ ಇರ್ತೀನಿ ನಾನು. ಆ ಥರ ಡಿಕ್ಕಿ ಫೆಸಿಲಿಟೀಸ್ ಇದೆ. 1-2 ಬ್ಯಾಗ್ 3 ಸೂಟ್ಕೇಸ್ ಇಕ್ಕೋಬೋದು. ಹಂಗೆ ಹಿಂಗೆ ಅಡ್ಜಸ್ಟ್ ಮಾಡಿ ಇಕ್ಕೋಬೋದು. ಚಿಕ್ಕವಾದ್ರೆ ದೊಡ್ಡವಾದ್ರೆ ಇಕ್ಕಾಗಲ್ಲ. ಸ್ವಲ್ಪ ಇದೇನು ಇದು 7 kg 8 kg ಸಿಲಿಂಡ್ರ 10 kg ಸಿಲಿಂಡರ್ ಇದೆ? 8 kg ಸಿಲಿಂಡರ್ ಇದು. ಏನೋ 10 kg ಎಕ್ಸ್ಟ್ರಾ ಮಾಡ್ಕೊಂತೀವಿ ಆ ಥರ ಎಕ್ಸ್ಟ್ರಾ ಮಾಡ್ಕೊಂಡ್ರೆ ಕಂಪ್ನಿ ಪೀರಿಯಡ್ ಒಳ್ಳೇದು. ಮತ್ತೆ ನಾವು ಎಕ್ಸ್ಟ್ರಾ ಮಾಡ್ಕೊಂತೀವಿ ಅಂದ್ರೆ ಅದರಿಂದ ಏನಾಗ್ತದೋ ನಮ್ಗೆ ಗೊತ್ತಿಲ್ಲ. ಕಂಪ್ನಿ ಪೀರಿಯಡ್ ಒಳ್ಳೇದು ಅಂತೀನಿ ನಾನು. ಬೇರೆ ಗಾಡಿ ನಾವು ಫಿಟ್ ಮಾಡ್ಕೊಂಡು ಓಡಿಸ್ತಾ ಇದ್ದು ಬ್ಲಾಸ್ಟಿಂಗ್ ಆಗಿರೋದು ಜಾಸ್ತಿ ಇದೆ. ಅದರಿಂದ ಕಂಪ್ನಿ ಪೀರಿಯಡ್ ತಗೊಳ್ಳೋದು ಒಳ್ಳೇದು, ಚೆನ್ನಾಗಿರ್ತದೆ ಅಂತ ನಾನು ಕಂಪ್ನಿ ಪೀರಿಯಡ್ ತಗೊಂಡೆ. ಈ ಥರ ಫಿಟ್ ಮಾಡಿದಾರಲ್ವಾ, ಹಂಸಲ್ಲಿ ಜಾಸ್ತಿ ಸ್ಪೀಡಾಗಿ ಹೋಗಿ ಅದೇನು ಪ್ರಾಬ್ಲಮ್ ಆಗಲ್ಲ ಬ್ರೋ. ಎಲ್ಲ ಬೆನಿಫಿಟ್ಸ್ ಇದೆ. ಬೆನಿಫಿಟ್ಸ್ ಇಲ್ಲ ಅಂದ್ರೆ ಯಾರು ಕೊಡಲ್ಲ. ಅದರಿಂದ ನಾವು ಕಂಪ್ನಿ ಪೀರಿಯಡ್ ಇಷ್ಟಪಡ್ತೀವಿ. ನಾವು ಪ್ರಯತ್ನ ಮಾಡಿ ಇನ್ನೊಂದು ಮಾಡ್ಬೇಕಂದ್ರೆ ನಮ್ಗೆ ಇಷ್ಟ ಆಗಲ್ಲ. ಅದರಿಂದ ಕಂಪ್ನಿ ಪೀರಿಯಡ್ ಇಷ್ಟಪಡ್ತೀವಿ ನಾವು. ಸಣ್ಣ ಪುಟ್ಟವರು ಗಾಡಿ ತಗೋಬೇಕಂದ್ರೆ ಕಾಸು ದುಡಿಬೇಕಂದ್ರೆ ಯಾವ ಗಾಡಿ ತಗೊಂಡ್ರೆ ಬೆಸ್ಟ್ ಆಪ್ಷನ್ ಅಂತ? ಅವಾಗ ರೈತರ ಅವಾಗ ಇಂಡಿಗಾ ಇತ್ತು. ಇವಾಗ ಸ್ವಿಫ್ಟ್ ಡಿಸೈರ್ ಅಂದ್ರೆ ಒಂದು ಫ್ಯಾಮಿಲಿ ಗಾಡಿ. ಅದು ಹೌದಾ? ಬೇರೆ ಗಾಡಿ ಬಿಟ್ಟು ಸ್ವಿಫ್ಟ್ ಡಿಸೈರ್ ಬೆಸ್ಟ್ ಅಂತ. ಇವಾಗ ಎಲ್ಲೋ ಬೋರ್ಡ್ಗೆ ಬೆಸ್ಟ್ ಸಜೆಷನ್ ಸ್ವಿಫ್ಟೇ ಬೆಸ್ಟ್ ಬ್ರೋ. ಸ್ವಿಫ್ಟ್ ಟೂರ್ಸಾ ಡಿಸೈರ ಟೂರ್ಸಾ? ಟೂರಿಸ್ಟ್ ಬೆಸ್ಟ್, ಸ್ವಿಫ್ಟ್ ಬೆಸ್ಟ್. ಇನ್ನ ಏನಂದ್ರೆ ಸ್ವಿಫ್ಟ್ ಬೆಸ್ಟ್ ನನಗೆ ಅನ್ಸಂಗೆ ಅಷ್ಟು. ಓಕೆ ಜೈರಾಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಬ್ರೋ.